ಹಲೋ ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ, ನಮ್ಮ ಬನಾಟೆ ಲಕ್ಷ್ಮೀನಗರದಲ್ಲಿರ್ತಕ್ಕಂಥ ಶ್ರೀ ವಿಶ್ವಕರ್ಮ ದೇವಸ್ಥಾನದ ಜಾತ್ರಾ ಮಹೋತ್ಸವ ಹಾಗೂ ವಿನೂತನ ಗೋಪುರದ ಉದ್ಘಾಟನಾ ಮತ್ತು ಕಳಸಾರೋಹಣ ಸಮಾರಂಭದ ಆಮಂತ್ರಣದ ಕುರಿತು ಈ ಒಂದು ವಿಡಿಯೋ ರೀ. ಇದೇ ಮಂಗಳವಾರ ಅಂದರೆ ದಿನಾಂಕ 10/12/2024 ಮುಂಜಾನೆ ಸುಮಾರಿಗೆ ಶ್ರೀ ವಿಶ್ವಕರ್ಮ ದೇವರ ಪೂಜೆ ಹಾಗೂ ಮಂಗಳಾರತಿ ಬೆಳಿಗ್ಗೆ 8:30ಕ್ಕೆ ಶ್ರೀ ವಿಶ್ವಕರ್ಮ ಧ್ವಜಾರೋಹಣ ಹಾಗೂ ಬೆಳಿಗ್ಗೆ 9:30ಕ್ಕೆ ಅದ್ದೂರಿ ಪಲ್ಲಕ್ಕಿ ಉತ್ಸವ ನೆರವೇರ್ತೈತ್ರಿ. ಅದೇ ರೀತಿ ಬುಧವಾರ ದಿನಾಂಕ 11/12/2024 ಬೆಳಗ್ಗೆ 9:30 ಸುಮಾರಿಗೆ ಪರಮ ಪೂಜ್ಯ ಅನಂತ ಶ್ರೀ ವಿಭೂಷಿತ ತೀರ್ಥ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಆರತಿ ಕುಂಭ ಹಾಗೂ ವಿವಿಧ ವಾದ್ಯ ಮೇಳಗಳೊಂದಿಗೆ ಬನಹಟ್ಟಿಯ ಪ್ರಮುಖ ಬೀದಿಗಳ ಮೂಲಕ ಕಳಸದ ಭವ್ಯ ಮೆರವಣಿಗೆ ನಡೀತೈತ್ರಿ. ಅದಾದ ನಂತರ ಆಗಮಿಸಿದಂತ ಸಕಲ ಸದ್ಭಕ್ತರಿಗೆ ಮಹಾ ಅನ್ನ ಪ್ರಸಾದದ ವ್ಯವಸ್ಥೆ ಕೂಡ ಇರ್ತೈತ್ರಿ. ಅದಾದ ಮರುದಿನ ಅಂದರೆ ಗುರುವಾರ ದಿನಾಂಕ 12/12/2024 ಬೆಳಿಗ್ಗೆ 8 ಗಂಟೆಗೆ ಶ್ರೀಗಳ ಅಮೃತ ಹಸ್ತದಿಂದ ನೂತನ ಗೋಪುರದ ಉದ್ಘಾಟನಾ ಹಾಗೂ ಕಳಸಾರೋಹಣ ಸಮಾರಂಭ ನೆರವೇರ್ತೈತ್ರಿ. ಅದಾದ ನಂತರ ಮುಂಜಾನೆ 11 ಗಂಟೆಗೆ ಹಾಸನ ಜಿಲ್ಲೆಯ ಅರೆಮಾದನಹಳ್ಳಿಯ ಪರಮ ಪೂಜ್ಯ ಅನಂತ ಶ್ರೀ ವಿಭೂಷಿತ ಶಿವಸುವಿಜ್ಞಾನ ತೀರ್ಥ ಮಹಾಸ್ವಾಮಿಗಳು ಹಾಗೂ ರಬಕವಿಯ ಪರಮ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು, ಬನಹಟ್ಟಿಯ ಪರಮ ಪೂಜ್ಯ ಶ್ರೀ ಶರಣ ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ರಬಕವಿಯ ವೇದಮೂರ್ತಿ ಶ್ರೀ ಶೇಖರಾಚಾರ್ಯರು, ಬಂಡಿಗಿನಿ ಮಠದ ದಾಸೋಹರತ್ನ ಚಕ್ರವರ್ತಿ ದಾನೇಶ್ವರ ಶ್ರೀಗಳ ಸಾನ್ನಿಧ್ಯದಲ್ಲಿ ಧಾರ್ಮಿಕ ಸಭೆ ನೆರವೇರ್ತೈತ್ರಿ. ಅದಾದ ನಂತರ ಬಂದಂತ ಸಕಲ ಸಹೃದಯ ಸದ್ಭಕ್ತರಿಗೆ ಮಹಾ ಅನ್ನ ಪ್ರಸಾದದ ವ್ಯವಸ್ಥೆ ಕೂಡ ಇರ್ತೈತ್ರಿ. ಯಾವುದೇ ರೀತಿಯ ಜಾತಿ ಮತ ಪಂಥ ಪಂಗಡಗಳ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀ ವಿಶ್ವಕರ್ಮ ದೇವರ ಆಶೀರ್ವಾದವನ್ನ ಪಡೆದುಕೊಂಡು ಪುನೀತರಾಗ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದ್ರೊಳಗೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಜೈ ಹಿಂದ್, ಜೈ ಕರ್ನಾಟಕ.